ಪುರೋಹಿತರ ಜೊತೆಯಲ್ಲಿ ಯಾಗಾದಿಗಳನ್ನು ಮಾಡಿ ನಾವು ಧಾರಣೆಯನ್ನು ಮಾಡಿಸುವಂಥದ್ದು. ಆ ರೀತಿಯ ಜನಿವಾರಕ್ಕೆ ಅತ್ಯಂತ ಧಾರ್ಮಿಕ ನಂಬಿಕೆಯನ್ನು ಇಟ್ಕೊಂಡು ನಾವು ಮಾಡ್ತಾ ಇರುವಂಥ ಪ್ರಸಂಗ ಅದು. ಆದರೆ ಇವತ್ತು ಆ ರೀತಿಯ ಜನಿವಾರವನ್ನು ಏಕಾಏಕಿ ತೆಗೆಸಿ ಎಲ್ಲರೆದುರುಗಡೆ ಆ ವಿದ್ಯಾರ್ಥಿಗಳಿಗೆ ಮಾನಸಿಕವಾಗೂ ನೋವುಂಟು ಮಾಡಿ ಎಕ್ಸಾಮ್ಗೂ ಹೋಗಂಗಿಲ್ಲ, ಮನೆಯಲ್ಲಿ ತಂದೆ ತಾಯಿಯ ಅವ್ರಿಗೂ ಮುಖ ತೋರ್ಸಂಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಯಜ್ಞೋಪವೀತ ಜನಿವಾರ ಅನ್ನುವಂಥದ್ದನ್ನು ನಾವು ಅದರೊಳಗೆ ಒಂದು ಬ್ರಹ್ಮಗಂಟು ಅಂತ ಇರುತ್ತೆ ಬಂಧುಗಳೇ. ಅದು ಮೂರಳೆಯ ದಾರ ಅಲ್ಲ. ಅದಕ್ಕೆ ನಾವು ದೇವರನ್ನು ಆಹ್ವಾನ ಮಾಡಿ, ಗಾಯತ್ರಿ ದೇವಿಯನ್ನು ಆಹ್ವಾನ ಮಾಡಿ, ಆ ಬ್ರಹ್ಮಗಂಟು ಯಾವಾಗಲೂ ಭುಜದಲ್ಲಿರಬೇಕು, ಸೊಂಟಕ್ಕೆ ಬರಬಾರ್ದು ಅನ್ನುವಷ್ಟು ಶ್ರದ್ಧೆ ಮತ್ತು ನಂಬಿಕೆಯಿಂದ ಕಾಪಾಡ್ಕೊಂಡು ಬರ್ತೀವಿ ನಾವು. ವಿದ್ಯಾರ್ಥಿಗಳಿಗೆ, ಚಿಕ್ಕ ಮಕ್ಕಳಿಗೆ ಜನಿವಾರ ಹಾಕಿದ್ರೆ ಅವ್ರ ಬನೀನೋ ಶರ್ಟು ಟೀ ಶರ್ಟು ತೆಗಿಬೇಕಾದ್ರೆ ಜನಿವಾರ ಜೋಪಾನಪ್ಪ, ಅದು ಬಂದ್ಬಿಟ್ರೆ ಇನ್ನೊಂದು ಸಲ ನಿನಗೆ ಉಪನಯನವನ್ನು ಮಾಡಬೇಕಾಗುತ್ತೆ, ಅದಕ್ಕೆ ತಾರಾಬಲ ಗುರುಬಲ ಎಲ್ಲ ಹುಡ್ಕೋದು ಕಷ್ಟ ಅಂತೇಳಿ ಅಷ್ಟು ನಾವು ಸಂಸ್ಕೃತಿಯನ್ನು ಕಲಿಸಿರ್ತೀವಿ. ಆದರೆ ಇವತ್ತಾಗಿದ್ದೇನೋ ಅಲ್ಲಿಯೇ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಾರದೇನೆ ಯಾರೋ ಅಧಿಕಾರಿಗಳು ಆ ಜನಿವಾರದೊಳಗೆ ಏನೋ ಇದೆ ಅಂತ ಅಂದ್ಕೊಂಡು ಇವತ್ತು ಆ ಜನಿವಾರವನ್ನು ಕಟ್ ಮಾಡಿ ಬಿಸಾಕಿರುವುದರ ವಿರುದ್ಧ ಇವತ್ತು ನಾವು ಹೋರಾಟಕ್ಕೆ ಇಳಿದಿದ್ದೀವಿ. ಆ ರೀತಿಯಲ್ಲಿ ಯಾರು CET ಪರೀಕ್ಷೆಯನ್ನು ಬರೆಯೋಕ್ಕಾಗಿಲ್ಲ, ಯಾವ ವಿದ್ಯಾರ್ಥಿ ಒಂದು ಎಕ್ಸಾಮ್ಗೆ ಹೋಗೋಕ್ಕಾಗಿಲ್ಲ, ಅವನಿಗೆ ಮರುಪರೀಕ್ಷೆಯನ್ನಾದರೂ ಮಾಡಬೇಕು, ಅಥವಾ ಆ ವಿದ್ಯಾರ್ಥಿಗೆ ಸರ್ಕಾರದ ಹಣದ ಏನಿದೆ, ಆ ಸ್ಕೂಲ್ ಫೀಸ್ ಏನಿದೆ, ಕಾಲೇಜ್ ಫೀಸ್ ಇದೆ, ಆ ಫೀಸನ್ನು ಕಟ್ಟಿಸ್ಕೊಂಡು ಆ ರೀತಿಯ ವಿದ್ಯಾರ್ಥಿಗಳಿಗೆ ನಾವು ಸರ್ಕಾರಿ ಕಾಲೇಜಿನಲ್ಲಿ ಸೀಟನ್ನು ಒದಗಿಸ್ಬೇಕು ಅಂತ ಆಗ್ರಹಕ್ಕಾಗಿ ಇವತ್ತು ನಾವು ಬಂದಿದ್ದೀವಿ. ಈ ರೀತಿ ನಮ್ಮ ಧಾರ್ಮಿಕ ನಂಬಿಕೆಯ ಮೇಲೆ, ಹಿಂದೂ ಧರ್ಮದ ಮೇಲೆ ಇದು ಬೇರೆ ಆದರೂ ಅನ್ಯ ಧರ್ಮದವ್ರಿಗೆ ಮಾಡಿದರೆ ಬಿಡ್ತಿದ್ರಾ? ಅವ್ರ ಕತ್ತಲ್ಲೇನೂ ಇರಲಿಲ್ವಾ? ಅವರ ಮೈ ಮೇಲೆ ಏನು ಬೇರೆ ವಸ್ತ್ರ ಇರಲಿಲ್ವಾ? ನಮ್ಮ ಜನಿವಾರ ಮಾತ್ರ ಕಣ್ಣಿಗೆ ಬಿತ್ತ? ಈ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾ ಇದು ನಮ್ಮ ನಂಬಿಕೆಯ ಶ್ರದ್ಧೆಯ ಮೇಲೆ ಮಾಡಿರುವ ಕದಾ ಪ್ರಹಾರ. ಆ ಅಧಿಕಾರಿಗಳನ್ನು ಬಂಧಿಸಬೇಕಾಗಿತ್ತು. ಯಾವ ಧಾರ್ಮಿಕ ನಂಬಿಕೆಗೆ ತೇಜೋವಧೆ ಮಾಡಿದ್ದಾರೆ, ನಂಬಿಕೆ ದ್ರೋಹ ಮಾಡಿದ್ದಾರೆ, ಆ ಎಲ್ಲ ಅಧಿಕಾರಿಗಳನ್ನ ಬಂಧಿಸಬೇಕು. ಸರ್ಕಾರ ಇವತ್ತು ಕ್ಷಮೆಯಾಚನೆಯನ್ನು ಮಾಡಿಲ್ಲ, ವಿಷಾದ ಅಂತ ಹೇಳ್ಬಿಟ್ಟಿದ್ದಾರೆ. ಕ್ಷಮೆಯಾಚನೆ ಮಾಡಬೇಕಾಗಿತ್ತು. ಇವತ್ತು ಯಾವುದು ಜನಗಣತಿಯಲ್ಲಿ ಕೇವಲ 13 ಲಕ್ಷ ಅಂತ ತೋರಿಸಿರುವಂಥ ಬ್ರಾಹ್ಮಣ ಸಮುದಾಯದ ಆ ಫಿಗರನ್ನು ಇಟ್ಕೊಂಡು ಇವತ್ತು ನಮ್ಮ ಮೇಲೆ ದಬ್ಬಾಳಿಕೆ ನಡೆದಿದೆ. ಅದರ ವಿರುದ್ಧ ನಾವು ಇಬ್ಬರು ಜಿಲ್ಲಾ ಪ್ರತಿನಿಧಿಗಳ ನೇತೃತ್ವದಲ್ಲಿ ರಾಜ್ಯದ ಅಧ್ಯಕ್ಷರಾದಂಥ ರಘುನಾಥ್ ಅವರಿಗೆ ಮನವರಿಕೆ ಮಾಡಿಕೊಡ್ತಾ ಮುಂದಿನ 2-3 ದಿವಸದಲ್ಲಿ ರಾಜ್ಯದ ಮುಖ್ಯಮಂತ್ರಿಯನ್ನು, ರಾಜ್ಯದ ಮುಖ್ಯ ಕಾರ್ಯದರ್ಶಿಯವ್ರನ್ನ ಭೇಟಿ ಮಾಡಿ ಎಲ್ಲ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹ ಮಾಡೋಕ್ಕೆ ಇವತ್ತು ನಾವು ಪೊಲೀಸ್ ಸ್ಟೇಷನ್ನಲ್ಲಿ FIR ದಾಖಲಿಸಬೇಕು ಅಂತೇಳಿ ಇವತ್ತು ನಾವು ಇಲ್ಲಿ ಬಂದಿದ್ದೇವೆ.